ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಹೊಸದಾಗಿ ಇವಾಗ ರೀಸೆಂಟ್ ಆಗಿ ಕೃತಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ನ್ಯಾಚುರಲ್ ಬೇಬಿ ಕ್ರೀಮ್ ನ ಲಾಂಚ್ ಮಾಡಿದೀವಿ. ಇದರಿಂದ ಏನ್ ಯೂಸ್ ಅಪ್ಪ ಅಂದ್ರೆ, ಚಿಕ್ಕ ಮಕ್ಕಳಿಗೆ ಮೇಡಮ್ ನನ್ನ ಮಗಳು ತುಂಬಾ ಕಪ್ಪಗಿದ್ದಾಳೆ, ಅವಳಿಗೆ ಏನಾದ್ರೂ ಕ್ರೀಮ್ ಇದ್ರೆ ಹೇಳಿ ಮೇಡಮ್ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಇವಳು ರೆಗ್ಯುಲರ್ ಆಗಿ ಈ ನಮ್ಮ ನ್ಯಾಚುರಲ್ ಬೇಬಿ ಕ್ರೀಮ್ ನ ಯೂಸ್ ಮಾಡ್ತಾಳೆ. ಅವಳ ಸ್ಕಿನ್ ತುಂಬಾ ಡೇ ಬೈ ಡೇ ಚೇಂಜಸ್ ಆಗಿದೆ. ಅವಳು ಹೇರ್ ಆಯಿಲ್ ಕೂಡ ಯೂಸ್ ಮಾಡ್ತಾಳೆ, ಶಾಂಪೂ ಕೂಡ ಯೂಸ್ ಮಾಡ್ತಾಳೆ. ಮುಂಚೆ ಅವಳ ಹೇರ್ ಹೆಂಗಿತ್ತು ಅಂತ ನೋಡಿ, ಅಲ್ಲಿ ಫೋಟೋ ಹಾಕ್ತಾ ಇದೆ ನೋಡಿ. ಇವಾಗ ಯಾವ ತರ ಹೇರ್ ಗ್ರೋತ್ ಆಗಿದೆ ನೋಡಿ ಅವಳಿಗೆ. ಎಷ್ಟು ವಾಲ್ಯೂಮ್ ಎಷ್ಟು ಜಾಸ್ತಿ ಆಗಿದೆ, ಮತ್ತೆ ಹೇರ್ ತುಂಬಾ ನೀಟಾಗಿ ಬಂದಿದೆ. ಇವಳು ಕೂಡ ಎಲ್ಲಾ ಪ್ರಾಡಕ್ಟ್ ನ ಯೂಸ್ ಮಾಡ್ತಾಳೆ. ಸೊ ಈ ಬೇಬಿ ಕ್ರೀಮ್ ಇಂದ ಏನ್ ಪ್ರಯೋಜನ ಅಂದ್ರೆ, ತುಂಬಾ ಜನ ಮಕ್ಕಳು ಕಪ್ಪಗಿರ್ತಾರೆ. ಸೊ ನ್ಯಾಚುರಲ್ ಆಗಿ ಏನಾದ್ರೂ ಬೇಕು ಮಕ್ಕಳಿಗೆ, ನಾವು ಕೆಮಿಕಲ್ ಬಳಸೋದಿಕ್ ಆಗಲ್ಲ. ಯಾಕಂದ್ರೆ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಮಕ್ಕಳಿಗೆ ನಾವು ಆಯುರ್ವೇದಿಕ್ ನ ಬಳಸಬೇಕು. ಸೊ ಇದರಲ್ಲಿ ಎಲ್ಲ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ರೆಡಿ ಮಾಡಿರ್ತೀವಿ. ಬೀಟ್ರೂಟ್ ಆಗಿರ್ಬೋದು, ಅಲೋವಿರಾ ಆಗಿರ್ಬೋದು, ಈ ತರ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ನಾವು ಯೂಸ್ ಮಾಡಿರ್ತೀವಿ. ಇದರಿಂದ ನಿಮಗೆ ಒಂದು 3 ತಿಂಗಳಲ್ಲಿ ಮಕ್ಕಳಿಗೆ ಡೇ ಬೈ ಡೇ ಚೇಂಜಸ್ ಆಗ್ತಾ ಆಗ್ತಾ ವೈಟ್ ಆಗ್ತಾರೆ, ಸ್ಕಿನ್ ಟೋನ್ ವೈಟ್ ಆಗುತ್ತೆ. ಸೊ ಸಡನ್ಲಿ ಆಗಲ್ಲ, 3 ಮಂತ್ಸ್ ರೆಗ್ಯುಲರ್ ನೀವು ಮಕ್ಕಳಿಗೆ ಅಪ್ಲೈ ಮಾಡಿದ್ರೆ, ಯೂಸ್ ಮಾಡಿದ್ರೆ ಡೈಲಿ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. 3 ಮಂತ್ ಅಲ್ಲಿ ಅವರಿಗೆ ರಿಸಲ್ಟ್ ಬರುತ್ತೆ. ಯಾಕಪ್ಪ ಬೇಗ ಬರಲ್ಲ ಅಂದ್ರೆ, ಅವ್ರದ್ದು ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ಏನು ಕೆಮಿಕಲ್ ಯೂಸ್ ಮಾಡಿರಲ್ಲ ಇದರಲ್ಲಿ. ಸೊ ನ್ಯಾಚುರಲ್ ಆಗಿ ಅವರಿಗೆ ಬರ್ಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಇದನ್ನ ನೀವು ಸ್ನಾನ ಮಾಡಿದ್ಮೇಲೆ ನೀವು ಯಾವ ರೀತಿ ಫೇರ್ನೆಸ್ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಹೋಗ್ತೀರಾ, ಅದೇ ರೀತಿ ಮಕ್ಕಳಿಗೂ ಕೂಡ ಸ್ನಾನ ಆದ್ಮೇಲೆ ಫೇಸ್ಗೆ ಅಪ್ಲೈ ಮಾಡಬೇಕು. ಬಾಡಿ ಕ್ರೀಮ್ ಅಲ್ಲ ಇದು, ಓನ್ಲಿ ಫೇಸ್ ಕ್ರೀಮು. ಸೊ ಆಯಿಲ್ ಎಲ್ಲ ನೀವು ವಾರದಲ್ಲಿ 2 ಸಲ ಮಸಾಜ್ ಮಾಡ್ಕೊಂಡು ಇದ್ರಲ್ಲಿ ನೀವು ಡೈಲಿ ಇದನ್ನ ಯೂಸ್ ಮಾಡೋದು. ಆಯಿಲ್ ವಾರದಲ್ಲಿ 2 ಸಲ ಯೂಸ್ ಮಾಡೋದು. ಈ ಕ್ರೀಮ್ ಬಂದ್ಬಿಟ್ಟು ಡೈಲಿ ಅಪ್ಲೈ ಮಾಡಬೇಕು. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಈ ತರ ಪಿಂಕ್ ಶೇಡ್ ಅಲ್ಲಿ ಕ್ರೀಮ್ ಇರುತ್ತೆ, ಈ ತರ. ಸೊ ಈ ತರ ನೀವು ಅಪ್ಲೈ ಮಾಡಬೇಕು. ಈ ತರ ಡಾಟ್ಸ್ ಇಟ್ಟು ಜಸ್ಟ್ ಕ್ರೀಮ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ ಆ ರೀತಿ ಅಪ್ಲೈ ಮಾಡಬೇಕು. ಈ ಥರ ಸಾಫ್ಟಾಗಿ ಅವರಿಗೆ ಅಪ್ಲೈ ಮಾಡಬೇಕು. ಬೇರೆ ಯಾವುದು ಕ್ರೀಮ್ ಅಪ್ಲೈ ಮಾಡಬಾರ್ದು, ಯಾಕಂದರೆ ಮಕ್ಕಳದು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಅವರಿಗೆ ಆಯುರ್ವೇದಿಕ್ ಕ್ರೀಮ್ ಅಷ್ಟೇ ಸೂಟ್ ಆಗುತ್ತೆ. ಸೊ ಅವರ ಸಲುವಾಗಿ, ಕಸ್ಟಮರ್ ಸಲುವಾಗಿ, ಒಬ್ಬ ಕಸ್ಟಮರ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಮೇಡಮ್ ಮಕ್ಕಳಿಗೆ ಏನಾದರೂ ಹೇಳಿ ಮೇಡಮ್ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಅವ್ರ ಸಲುವಾಗಿ ನಾನು ಈ ಕ್ರೀಮನ್ನು ಮಾಡಿದ್ದೀನಿ. ನೋಡಿ ಇನ್ಸ್ಟೆಂಟ್ ಆಗಿ ಎಷ್ಟು ಗ್ಲೋ ಕಾಣಿಸ್ತಿದ್ದಾಳು ಅವಳು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ಈ ಪುಟ್ಟಿನ ಕೇಳೋಣ, ಅವಳಿಗೆ ಇದ್ರ ಬಗ್ಗೆ ಎಲ್ಲ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಬಗ್ಗೆ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅವಳು ಕೂಡ 1-2 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಇದ್ರ ಬಗ್ಗೆ ಕೇಳೋಣ. ಹೇಳಪ್ಪಿ, ಹೆಂಗ ಅನಿಸ್ತದ ನಿನಗ ಕ್ರೀಮ್? ಚಲೋ ಅನಿಸ್ತು ಕ್ರೀಮು. ನನಗೆ ಸಾಫ್ಟ್ ಆಯ್ತು. ಸಾಫ್ಟ್ ಅನಿಸ್ತದ ನಿಂಗೆ ಸ್ಕಿನ್ನು ಅಲ್ವಾ? ನಿನ್ ಕೂದಲು ಹೆಂಗಿತ್ತಪ್ಪಿ ಮುಂಚೆ ನನ್ನ ಕೂದಲು ಬಂದಿದ್ದಿಲ್ಲ, ಈಗ ಕೂದಲು ಬಂದಿದ್ದು. ನೀ ಏನ್ ಯೂಸ್ ಮಾಡಕತ್ತಿ? ಹೆಂಗ್ ಅನ್ಸೈತಪ್ಪಿ ನಮ್ಮ ಹೇರ್ ಆಯಿಲ್, ಕ್ರೀಮ್, ಶಾಂಪೂ? ನಿನಗ್ ಚೇಂಜಸ್ ಬಂದೈತಲ್ಲ ಮುಂಚೆನ್ಕಿತ್ತ ಈಗ? ಬಂದೈತಿ. ಹೆಂಗ್ ಅನಸ್ತತ್ ನಿನಗ ಕ್ರೀಮ್? ಚಲೋ. ಸ್ಮೆಲ್ ಹೆಂಗೈತಿ ಕ್ರೀಮಿಂದು? ಸ್ಟ್ರಾಬೆರಿ. ನಿಂಗ್ ಮಸ್ತ್ ಅನಸ್ತದಲ್ಲ, ಡೈಲಿ ಹಾಕೊಂಡ್ ಹೋಗ್ತೀಯಲ್ಲ ಸ್ಕೂಲಿಗೆ, ಚಲೋ ಅನಸ್ತದ. ಎಲ್ಲಾರು ಫ್ರೆಂಡ್ಸ್ ಕೇಳ್ತಿರ್ತಾರಲ್ಲ ನಿಂಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ತರ ನಾವು ಮಕ್ಕಳಿಗೆ ಅವರ ಇವಾಗ ಸಣ್ಣ ಮಕ್ಕಳಿಗೆ ಸ್ಟ್ರಾಬೆರಿ ಮತ್ತೆ ಬೇರೆ ಬೇರೆ ಹಣ್ಣು ಇಷ್ಟ ಇರುತ್ತೆ. ಸೊ ಅವರ ರಿಲೇಟೆಡ್ ನಾವು ಕ್ರೀಮ್ ಅಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ ನ ಬಳಸಿರ್ತೀವಿ. ಹಾಗೆ ರಿಸಲ್ಟ್ ಕೂಡ ಇದೆ. ನೋಡಿದ್ರಲ್ಲ ಯಾವ ರೀತಿ ಅಪ್ಲೈ ಮಾಡ್ಬೇಕು, ಹೇಗೆ ಅಪ್ಲೈ ಮಾಡ್ಬೇಕು ಅಂತ. ಹೆಂಗ್ ಅನ್ಸೈತಪ್ಪಿ ನಿನಗ ಕ್ರೀಮ್? ನನಗ ಕ್ರೀಮ್ ಬಹಳ ಸಾಫ್ಟ್ ಅನ್ಸೈತಿ, ಮತ್ತೆ
ಸ್ಟ್ರಾಬೆರಿ ತರ ಸ್ಮೆಲ್ ಬರ್ತೈತಿ. ಭಾರಿ ಅನ್ಸೈತಿ, ಸ್ಕಿನ್ ಆಗ್ಲಿ ಎಲ್ಲ ಗ್ಲೋ ಆಗೈತಿ. ಎಲ್ಲಾರು ಯೂಸ್ ಮಾಡಿ ಮತ್ತು ಚಲೋ ಅನ್ಸೈತಿ. ಮತ್ತು ನೀವು ನಿಮ್ಮ ಮಕ್ಕಳಿಗೂ ಹಚ್ಚಿರಿ. ಸೊ ನಿಮಗೇನಾದ್ರೂ ನಮ್ಮ ಕೃತಿ ಹೋಮ್ ಮೇಡ್ ಬ್ಯೂಟಿ ಪ್ರಾಡಕ್ಟ್ಸ್ ನ ನ್ಯಾಚುರಲ್ ಬೇಬಿ ಕ್ರೀಮ್ ಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ. ಯಾರು ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. COD ಕೂಡ ಅವೈಲೇಬಲ್ ಇದೆ, ದಯವಿಟ್ಟು ಆರ್ಡರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ.